ಪಾಕಿಸ್ತಾನದ ಭೂಪ್ರದೇಶದ ಶೇಕಡ 40ಕ್ಕೂ ಹೆಚ್ಚು ಭಾಗವನ್ನು ಹೊಂದಿರುವಂತಹ ಬಲೂಚಿಸ್ತಾನ ಇವತ್ತು ಸ್ಮಶಾನ ಆದಾಗಿದೆ. 2026ರ ಜನವರಿ 31ರಂದು ನಡೆದಂತಹ ಸರಣಿ ದಾಳಿಗಳು ಇಡೀ ವಿಶ್ವದ ಗಮನವನ್ನು ಸೆಳೆದಿವೆ. ಸುಮಾರು 193 ಜನರ ಬಲಿ ಪಡೆದಂತಹ ಈ ಘಟನೆಯ ಹಿಂದೆ ಇರೋದು ಭಯೋತ್ಪಾದನೆನ ಅಥವಾ ಇದು ದಶಕಗಳಿಂದ ತುಳಿಯಲ್ಪಟ್ಟಂತಹ ಜನಾಂಗವೊಂದರ ಆಕ್ರೋಶದ ಕಟ್ಟೆಯೊಡೆದಂಥ ಫಲನ? BLA ಅಂತಂದ್ರೆ ಬಲೂಚ್ ಲಿಬರೇಷನ್ ಆರ್ಮಿ ತನ್ನ ಕಾರ್ಯತಂತ್ರವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿದ್ದು ಈಗ ನೇರವಾಗಿ ಚೀನಾ ಮತ್ತು ಪಾಕಿಸ್ತಾನದ ಆರ್ಥಿಕ ಬೆನ್ನೆಲುಬಿಗೆ ಏಟನ್ನು ನೀಡ್ತಾ ಇದೆ. ಪಾಕಿಸ್ತಾನ ಸರ್ಕಾರವು ಈ ಒಂದು ಸಮಸ್ಯೆಯನ್ನ ಹಿಂದೂಸ್ತಾನದ ಕುತಂತ್ರ ಅಂತ ಜರೆದ್ರೆ ಬಲೂಚ್ ಹೋರಾಟಗಾರರು ಇದನ್ನ ಸ್ವಾತಂತ್ರ್ಯದ ಕಿಚ್ಚು ಅಂತ ಹೇಳ್ತಾ ಇದ್ದಾರೆ. ಈ ಸಂಘರ್ಷದ ಆಳ ಅಗಲ ಎಷ್ಟು? ಇದ್ರ ಹಿಂದೆ ಅಡಗಿರುವಂತಹ ಜಾಗತಿಕ ದೊಡ್ಡಣ್ಣರ ಆಟ ಏನು? ಈ ದಾಳಿಯು ಕೇವಲ ಅನಿರೀಕ್ಷಿತ ಅಲ್ಲ, ಇದು ಅತ್ಯಂತ ನಿಖರವಾದ ಮಿಲಿಟರಿ ಯೋಜನೆಯಂತೆ ಭಾಸ ಆಗ್ತಾ ಇದೆ. BLA ಇದನ್ನ ಆಪರೇಷನ್ ಹಿರಾಫ್ನ ಭಾಗ ಅಂತ ಕರೆದಿದೆ. ಕ್ವೆಟ್ಟಾ, ಗ್ವಾದರ್, ಮಸ್ತುಂಗ್ ಮತ್ತೆ ನೋಷ್ಕಿ ಅಂತ ನಗರಗಳಲ್ಲಿ ಮಧ್ಯರಾತ್ರಿ 3 ಗಂಟೆಗೆ ಸರಿಯಾಗಿ ಈ ಒಂದು ದಾಳಿ ಆರಂಭ ಆಯಿತು. ಭದ್ರತಾ ಪಡೆಗಳು ಒಂದು ಕಡೆಗೆ ಜಮಾಯಿಸಿದ ಹಾಗೆ ತಡೆಯೋದಕ್ಕೆ ಹೆದ್ದಾರಿಗಳನ್ನು ಮತ್ತೆ ರೈಲ್ವೆ ಮಾರ್ಗಗಳನ್ನು ಬಾಂಬ್ ಸ್ಫೋಟದ ಮೂಲಕ ಬಂದ್ ಮಾಡಲಾಗಿತ್ತು. ಈ ಬಾರಿ BLA ಚೀನಾ ಇಂಜಿನಿಯರ್ಗಳಿಗಿಂತ ಹೆಚ್ಚಾಗಿ ಪಾಕಿಸ್ತಾನದ ಇತರೆ ಪ್ರಾಂತ್ಯಗಳಿಂದ, ಅದರಲ್ಲೂ ವಿಶೇಷವಾಗಿ ಪಂಜಾಬ್ ಮತ್ತು ಸಿಂಧ್ಗಳಿಂದ ಬಂದು ಕೆಲಸ ಮಾಡ್ತಿದ್ದಂತಹ ಕಾರ್ಮಿಕರನ್ನ ಗುರಿಯಾಗಿಸ್ತು. ರಸ್ತೆಗಳಲ್ಲಿ ಬಸ್ಗಳನ್ನು ಅಡ್ಡಗಟ್ಟಿ ಪ್ರಯಾಣಿಕರ ಗುರುತಿನ ಚೀಟಿಗಳನ್ನು ಪರಿಶೀಲಿಸಲಾಯಿತು. ಸ್ಥಳೀಯ ಬಲೂಚ್ ಜನರನ್ನ ಬಿಟ್ಟು ಪಂಜಾಬಿ ಅಥವಾ ಸಿಂಧಿ ಮೂಲದವರನ್ನ ಕಂಡ ತಕ್ಷಣನೇ ಗುಂಡಿಕ್ಕಿ ಕೊಲ್ಲಲಾಯಿತು. ಇದು BLA ಅನುಸರಿಸ್ತಾ ಇರುವಂತಹ ಅತ್ಯಂತ ಭಯಾನಕ ಜನಾಂಗೀಯ ಹತ್ಯೆ ಮಾದರಿಯಾಗಿದೆ. ಮಸ್ತುಂಗ್ ಜಿಲ್ಲೆಯ ಕೇಂದ್ರ ಜೈಲಿನ ಮೇಲೆ ದಾಳಿಯನ್ನ ನಡೆಸಿ ಅಲ್ಲಿ ಬಂಧಿತರಾಗಿದ್ದಂತಹ ಸುಮಾರು 30ಕ್ಕೂ ಹೆಚ್ಚು BLA ಸಕ್ರಿಯ ಕಾರ್ಯಕರ್ತರನ್ನ ಬಿಡಿಸಿಕೊಂಡು ಹೋಗಿದ್ದು ಪಾಕ್ ಭದ್ರತಾ ಪಡೆಗಳಿಗೆ ದೊಡ್ಡ ಮುಖಭಂಗ ಆಗಿದೆ. ಬಿಡುಗಡೆಯಾದವರೆಲ್ಲರೂ ಕೂಡ ಉಗ್ರಗಾಮಿ ಕೃತ್ಯಗಳಲ್ಲಿ ಭಾಗಿಯಾದಂತಹ ಒಂದು ಆರೋಪವನ್ನು ಹೊತ್ತವರಾಗಿದ್ರು ಅಂತ ವರದಿಯಾಗಿದೆ. ಹಾಗೆ ದಾಳಿಯ ನಂತರ ಪಾಕಿಸ್ತಾನಿ ಫ್ರಾಂಟಿಯರ್ ಕಾರ್ಪ್ಸ್ ಮತ್ತೆ ಪೊಲೀಸ್ ಪಡೆಗಳು ಸುಮಾರು 40 ಗಂಟೆಗಳ ಕಾಲ ಸುದೀರ್ಘ ಕಾರ್ಯಾಚರಣೆಯನ್ನು ನಡೆಸಿದ್ವು. ದಾಳಿಕೋರರನ್ನು ಪತ್ತೆ ಹಚ್ಚೋದಕ್ಕೆ ಹೆಲಿಕಾಪ್ಟರ್ಗಳನ್ನು ಬಳಸಲಾಯಿತು. ಪ್ರಾಂತ್ಯದಾದ್ಯಂತ ಮೊಬೈಲ್ ಮತ್ತು ಇಂಟರ್ನೆಟ್ ಸೇವೆಗಳನ್ನು ರದ್ದುಗೊಳಿಸಲಾಯಿತು. ಪಾಕಿಸ್ತಾನ ಸರ್ಕಾರವು 145 BLA ಹೋರಾಟಗಾರರ ಶವಗಳು ನಮ್ಮ ವಶದಲ್ಲಿವೆ ಅಂತ ಹೇಳಿದೆ. ಈ ಶವಗಳನ್ನು ಮುಂದೆ BLA ಜೊತೆಗೆ ಸಂಧಾನ ಅಥವಾ ಒತ್ತೆಯಾಳುಗಳ ವಿನಿಮಯಕ್ಕಾಗಿ ಬಳಸಿಕೊಳ್ಳುವಂಥ ಸಾಧ್ಯತೆ ಇದೆ. ಪಾಕಿಸ್ತಾನದ ಸೇನೆಯು 145 ಬಲೂಚ್ ಹೋರಾಟಗಾರರನ್ನ ಕೊಂದಿದ್ದೀವಿ ಅಂತ ಹೇಳ್ಕೊಂಡಿದ್ರು. BLA ತನ್ನ ಕಡೆಯಿಂದ ಹತರಾದವರ ಸಂಖ್ಯೆ ಕಡಿಮೆ ಮತ್ತೆ ನಾವು ಹಲವು ಪಾಕಿಸ್ತಾನಿ ಸೈನಿಕರನ್ನ ಒತ್ತೆ ಸರಿಯಾಗಿ ಇರಿಸ್ಕೊಂಡಿದ್ದೀವಿ ಅಂತ ವಾದ ಮಾಡ್ತಾ ಇದೆ. ಈ ದಾಳಿಯಲ್ಲಿ ಜಗತ್ತನ್ನ ಬೆಚ್ಚಿ ಬೀಳಿಸಿದ್ದು 2 ಮಹಿಳಾ ಆತ್ಮಾಹುತಿ ಬಾಂಬರ್ಗಳ ಬಳಕೆ. ಬಲೂಚ್ ಸಮಾಜವು ಕಬೀಲಾ ಅಂದ್ರೆ ಪಂಗಡ ಪದ್ಧತಿಯನ್ನು ಅನುಸರಿಸುತ್ತೆ ಮತ್ತೆ ಇಲ್ಲಿ ಧಾರ್ಮಿಕತೆಗಿಂತ ಸಾಂಪ್ರದಾಯಿಕತೆಗೆ ನಿಷ್ಠೆ ಹೆಚ್ಚು. 24 ವರ್ಷದ ಸುಶಿಕ್ಷಿತ ಯುವತಿ ಆಸಿಫಾ ಮೆಂಗಲ್ ತನ್ನ 21ನೇ ಹುಟ್ಟುಹಬ್ಬದಂದು BLA ಮಜಿದ್ ಬ್ರಿಗೇಡ್ ಅನ್ನು ಸೇರಿದ್ಲು. ನೋಷ್ಕಿಯ ನಿವಾಸಿಯಾದಂಥ ಈಕೆ 2024ರಲ್ಲಿ ಫಿದಾಯಿನ್ ಅಂದ್ರೆ ಆತ್ಮಾಹುತಿ ದಳ ಸೇರೋದಕ್ಕೆ ನಿರ್ಧಾರ ಮಾಡಿದ್ಲು. ಜನವರಿ 31ರಂದು ನೋಷ್ಕಿಯಾದಲ್ಲಿದ್ದಂಥ ISIಗೆ ಸಂಬಂಧಪಟ್ಟಂಥ ಕಟ್ಟಡದ ಮೇಲೆ ದಾಳಿಯನ್ನು ನಡೆಸಿದ್ಲು. 2ನೇ ಮಹಿಳೆ ಹೆಸರನ್ನ BLA ಬಹಿರಂಗಪಡಿಸಿಲ್ಲ. ಆದರೆ ಆಕೆಯು ಕೂಡ ಶಸ್ತ್ರಾಸ್ತ್ರವನ್ನು ಹಿಡಿದು ಪಾಕಿಸ್ತಾನ ಸೇನೆಗೆ ಸವಾಲು ಹಾಕ್ತಾ ಇರುವಂಥ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಬಲೂಚ್ ಮಹಿಳೆಯರು ಹೋರಾಟಕ್ಕೆ ಇಳಿಯೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಅವ್ರ ಕುಟುಂಬದ ಪುರುಷರ ಕಣ್ಮರೆ. ಪಾಕ್ ಸೇನೆಯಿಂದಾಗಿ ತಮ್ಮ ತಂದೆ, ಅಣ್ಣ ಅಥವಾ ಗಂಡನನ್ನ ಕಳ್ಕೊಂಡಂಥ ಮಹಿಳೆಯರು ಸೇಡಿನ ಕಿಚ್ಚಿನಿಂದ ಆತ್ಮಾಹುತಿ ದಳವನ್ನು ಸೇರ್ತಾ ಇದ್ದಾರೆ. ಮಹಿಳೆಯರ ಮೇಲೆ ಭದ್ರತಾ ಪಡೆಗಳು ಸಂಶಯ ಪಡೋದು ಕಡಿಮೆ ಅನ್ನುವಂಥ ಒಂದು ಅಂಶವನ್ನ BLA ಒಂದು ಯಶಸ್ವಿ ಯುದ್ಧ ತಂತ್ರವಾಗಿ ಇಲ್ಲಿ ಬಳಸ್ಕೊಳ್ತಾ ಇದೆ. ಬಲೂಚಿಸ್ತಾನದ ಅಸಮಾಧಾನದ ಬೇರಿರೋದು ಅಲ್ಲಿನ ಭೂಮಿಯ ಅಡಿಯಲ್ಲಿರುವಂತಹ ಚಿನ್ನ ಮತ್ತೆ ಗ್ಯಾಸ್ನಲ್ಲಿ. ಬಲೂಚಿಸ್ತಾನದಿಂದ ಹೊರಬರುವಂತಹ ಗ್ಯಾಸ್ ಪಾಕಿಸ್ತಾನದ ಇತರೆ ಪ್ರಾಂತ್ಯಗಳಾದಂತಹ ಪಂಜಾಬ್ ಮತ್ತೆ ಸಿಂಧ್ಗಳಲ್ಲಿ ಮನೆಯನ್ನ ಬೆಳಗ್ತಾ ಇದೆ. ಆದರೆ ಬಲೂಚಿನ ಜನರಿಗೆ ಇವತ್ತಿಗೂ ಕೂಡ ಕಟ್ಟಿಗೆ ಒಲೆಗಳೇ ಆಧಾರ. ಪಾಕಿಸ್ತಾನದ ಸೇನೆ ಮತ್ತೆ ಸರ್ಕಾರಿ ಸಂಸ್ಥೆಗಳಲ್ಲಿ ಪಂಜಾಬಿಗಳಿಗೆ ಸಿಗುವಂಥ ಆದ್ಯತೆ ಬಲೂಚ್ ಯುವಕರಿಗೆ ಸಿಗ್ತಾ ಇಲ್ಲ. ಈ ಆರ್ಥಿಕ ಶೋಷಣೆಯೇ BLAಗೆ ಹೊಸ ಹೈಟೆಕ್ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋದಕ್ಕೆ ಹಣಕಾಸಿನ ನೆರವು ನೀಡುವಂಥ ಚಂದಾದಾರರನ್ನು ಸೃಷ್ಟಿ ಮಾಡಿದೆ. ಬಲೂಚಿಸ್ತಾನ ಈಗ ಕೇವಲ ಪಾಕಿಸ್ತಾನದ ಆಂತರಿಕ ವಿಷಯ ಅಲ್ಲ, ಇದು ಜಾಗತಿಕ ಶಕ್ತಿಗಳ ಕಾದಾಟದ ಮೈದಾನ ಆಗಿ ಬದಲಾಗಿದೆ. ಚೀನಾದ CPEC ಈಗ ಅಪಾಯದಲ್ಲಿದೆ. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ CPEC ಬಲೂಚಿಸ್ತಾನದ ಮೂಲಕನೇ ಹಾದು ಹೋಗುತ್ತೆ. ಇದು ಚೀನಾದ ಕಾಶ್ಗರ್ನಿಂದ ಗ್ವಾದರ್ ಬಂದರಿಗೆ ನೇರ ಸಂಪರ್ಕವನ್ನು ಕಲ್ಪಿಸುತ್ತೆ. ಚೀನಾ ಇಲ್ಲಿನ ಗ್ವಾದರ್ ಬಂದರಿನಲ್ಲಿ
ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿದೆ. ಇದು ಚೀನಾಗೆ ಹಿಂದೂ ಮಹಾಸಾಗರದಲ್ಲಿ ಆಳವಾದ ಸಮುದ್ರದ ಬಂದರನ್ನು ಒದಗಿಸುತ್ತೆ. ಇದ್ರ ಮೂಲಕ ಚೀನಾ ತನ್ನ ಇಂಧನ ಆಮದಿನ ಹಾದಿಯನ್ನ ಸಾವಿರಾರು ಕಿಲೋಮೀಟರ್ಗಳಷ್ಟು ಕಡಿಮೆ ಮಾಡ್ಕೊಳ್ಬಹುದು. ಆದರೆ BLA ಪ್ರಕಾರ ಚೀನಾ ಒಬ್ಬ ಹೊಸ ವಸಾಹತುಶಾಹಿ. ಬಲೂಚಿಸ್ತಾನದಲ್ಲಿರುವಂತಹ ಅಪಾರ ಚಿನ್ನ ಮತ್ತು ತಾಮ್ರದ ನಿಕ್ಷೇಪಗಳ ಮೇಲೆ ಚೀನಾ ಕಂಪನಿಗಳು ಕಣ್ಣಿಟ್ಟಿವೆ. ಸೈಂದಾಕ್ನಂತಹ ಯೋಜನೆಗಳಲ್ಲಿ ಚೀನಾ ಈಗಾಗಲೇ ತೊಡಗಿಸ್ಕೊಂಡಿದೆ. ಚೀನಾದ ಇಂಜಿನಿಯರ್ಗಳ ಮೇಲೆ ದಾಳಿ ನಡೆಸೋ ಮೂಲಕ BLA ಚೀನಾವನ್ನು ಈ ಒಂದು ಪ್ರದೇಶದಿಂದ ಹೊರ ಹಾಕೋದಕ್ಕೆ ಪ್ರಯತ್ನ ಪಡ್ತಿದೆ. BLA ನಿರಂತರವಾಗಿ ಚೀನಾ ಇಂಜಿನಿಯರ್ಗಳನ್ನು ಗುರಿಯಾಗಿಸ್ತಾ ಇರೋದು ಚೀನಾಗೆ ಈಗ ದೊಡ್ಡ ತಲೆನೋವಾಗಿದೆ. ಅದಕ್ಕಾಗಿಯೇ ಚೀನಾ ಈ ಒಂದು ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ ಮತ್ತು ಪಾಕಿಸ್ತಾನಕ್ಕೆ ಭದ್ರತೆಯನ್ನು ಬಲಪಡಿಸೋದಕ್ಕೆ ಒತ್ತಾಯ ಮಾಡ್ತಾ ಇದೆ. ಇಲ್ಲಿ ಆಶ್ಚರ್ಯಕರ ಬೆಳವಣಿಗೆ ಏನು ಅಂತ ಅಂದರೆ, ಟ್ರಂಪ್ ಆಡಳಿತವು ಬಲೂಚಿಸ್ತಾನದ ಅಪಾರ ಖನಿಜ ಸಂಪತ್ತು ಮತ್ತು ತೈಲ ಗಣಿಗಳ ಮೇಲೆ ಕಣ್ಣಿಟ್ಟಿದೆ. ಅಮೆರಿಕದ ಕಂಪನಿಗಳು ಬಲೂಚ್ ಖನಿಜಗಳ ಮೇಲೆ ಹೂಡಿಕೆಯನ್ನು ಮಾಡೋದಕ್ಕೆ ಒಪ್ಪಂದ ಮಾಡಿಕೊಂಡಿವೆ. ಇದು ಚೀನಾದ ಏಕಸ್ವಾಮ್ಯಕ್ಕೆ ಸವಾಲಾಗಿದ್ದು, ಈ ರಾಜಕೀಯ ಜಿದ್ದಾಜಿದ್ದಿನಲ್ಲಿ ಬಲೂಚಿಸ್ತಾನ ಬಲಿಪಶು ಆಗ್ತಾ ಇದೆ. ಜನವರಿ 2025ರಲ್ಲಿ ಟ್ರಂಪ್ ಆಡಳಿತದ ಪ್ರತಿನಿಧಿಗಳು ಪಾಕಿಸ್ತಾನಕ್ಕೆ ಭೇಟಿಯನ್ನು ನೀಡಿದರು. ಬಲೂಚಿಸ್ತಾನದಲ್ಲಿರುವಂತಹ ಗ್ಯಾಸ್, ತೈಲ ಮತ್ತು ಅದರಲ್ಲೂ ಮುಖ್ಯವಾಗಿ ರೇರ್ ಅರ್ತ್ ಮಿನರಲ್ಸ್ ಅನ್ನು ಪಡೆಯೋದಕ್ಕೆ ಅಮೆರಿಕದ ಕಂಪನಿಗಳು ಒಪ್ಪಂದವನ್ನು ಮಾಡಿಕೊಂಡಿವೆ. ಸ್ಮಾರ್ಟ್ಫೋನ್ ಮತ್ತು ಎಲೆಕ್ಟ್ರಿಕ್ ವಾಹನಗಳ ತಯಾರಿಕೆಗೆ ಬೇಕಾದಂಥ ಅತ್ಯಮೂಲ್ಯ ಖನಿಜಗಳು ಇಲ್ಲಿ ದೊರೆಯುತ್ತವೆ. ಚೀನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೆ ಅಮೆರಿಕಕ್ಕೆ ಈ ಸಂಪನ್ಮೂಲಗಳು ಅತ್ಯಗತ್ಯ. ಗ್ವಾದರ್ ಬಂದರಿನಲ್ಲಿ ಚೀನಾದ ಸೇನಾ ಪ್ರಭಾವ ಹೆಚ್ಚಾಗೋದನ್ನು ಅಮೆರಿಕ ಬಯಸೋದಿಲ್ಲ. ಆದ್ದರಿಂದಾಗಿ ಅಮೆರಿಕದ ಹೂಡಿಕೆಯು ಈ ಪ್ರದೇಶದಲ್ಲಿ ಪಾಕಿಸ್ತಾನದ ಮೇಲಿನ ಚೀನಾದ ಹಿಡಿತವನ್ನು ಸಡಿಲಗೊಳಿಸುವಂಥ ಒಂದು ತಂತ್ರ ಆಗಿದೆ. BLA ಈ ಎರಡೂ ದೇಶಗಳನ್ನು ಆಕ್ರಮಣಕಾರರು ಅಂತ ಪರಿಗಣಿಸುತ್ತೆ. ಅಂದರೆ ಅವ್ರ ಪ್ರಕಾರ ಚೀನಾ ಪಾಕಿಸ್ತಾನದ ಸಹಾಯದೊಂದಿಗೆ ಬಲೂಚ್ ಭೂಮಿಯನ್ನು ವಸಾಹತುವನ್ನಾಗಿ ಮಾಡ್ಕೊಳ್ತಾ ಇದೆ ಮತ್ತು ಅಮೆರಿಕ ಕೇವಲ ತನ್ನ ಲಾಭಕ್ಕಾಗಿ ಬಲೂಚ್ ಸಂಪನ್ಮೂಲಗಳನ್ನು ಬಳಸ್ಕೊಳ್ಳೋದಕ್ಕೆ ಬರ್ತಾ ಇದೆ. ಹೀಗಾಗಿ ಬಲೂಚಿಸ್ತಾನ್ ಇವತ್ತು ಜಾಗತಿಕ ಕೋಲ್ಡ್ ವಾರ್ 2.0ನ ಒಂದು ಪ್ರಮುಖ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. ಚೀನಾ ತನ್ನ ಮೂಲ ಸೌಕರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಾ ಇದ್ರೆ, ಅಮೆರಿಕ ತನ್ನ ಆರ್ಥಿಕ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ. ದಾಳಿಯ ಬೆನ್ನಲ್ಲೇ ಬಲೂಚಿಸ್ತಾನದ ಮುಖ್ಯಮಂತ್ರಿ ಸರ್ಫರಾಜ್ ಬುಕ್ತಿ ಅವರು ಭಾರತದತ್ತ ಬೆರಳನ್ನು ತೋರಿಸಿದ್ದಾರೆ. ಇದನ್ನ ಫಿತ್ನಾ ಅಲ್ ಹಿಂದೂಸ್ತಾನ್ ಅಂತ ಕರೆಯೋ ಮೂಲಕ ಪಾಕಿಸ್ತಾನವು ತನ್ನ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಭಾರತದ ವಿದೇಶಾಂಗ ಇಲಾಖೆಯು ಈ ಆರೋಪಗಳನ್ನು ಕಟುವಾಗಿ ಟೀಕೆ ಮಾಡಿದ್ದು, ನಿಮ್ಮ ಮನೆಯನ್ನು ನೀವು ಮೊದಲು ಸುಧಾರಿಸಿಕೊಳ್ಳಿ, ದಶಕಗಳ ಬೇಡಿಕೆಗಳನ್ನು ಈಡೇರಿಸದೆ ಬೇರೆಯವ್ರ ಮೇಲೆ ಗೂಬೆ ಕೂರಿಸೋದು ಸಲ್ಲದು ಅಂತ ಪ್ರತ್ಯುತ್ತರವನ್ನು ನೀಡಿದೆ. TTP ಮತ್ತು BLAಗಳು ಅಫ್ಘಾನಿಸ್ತಾನದ ಮಣ್ಣನ್ನು ಬಳಸ್ಕೊಳ್ತಾ ಇವೆ ಅನ್ನುವಂಥ ಒಂದು ಪಾಕಿಸ್ತಾನದ ಆರೋಪವನ್ನು ಕಾಬೂಲ್ ಸರ್ಕಾರ ಅಲ್ಲಗಳೆದಿದೆ. ಇದು ಇಸ್ಲಾಮಾಬಾದ್ ಮತ್ತು ಕಾಬೂಲ್ ನಡುವಿನ ಬಿರುಕನ್ನು ಹೆಚ್ಚು ಮಾಡಿದೆ. ಬಲೂಚಿಸ್ತಾನ್ ಬಿಕ್ಕಟ್ಟಿಗೆ ಕೇವಲ ಸೇನಾ ಕಾರ್ಯಾಚರಣೆ ಪರಿಹಾರ ಅಲ್ಲ. ಪಾಕಿಸ್ತಾನ ಸರ್ಕಾರವು ಎಷ್ಟು ಹೋರಾಟಗಾರರನ್ನು ಸಾಯಿಸಿದ್ರೂ ಕೂಡ ಅಲ್ಲಿನ ಶೋಷಣೆ ನಿಲ್ಲುವವರೆಗೆ ಹೊಸ ಹೋರಾಟಗಾರರು ಹುಟ್ಟುತ್ತಾನೆ ಇರ್ತಾರೆ. ಇವತ್ತಿನ ಜಾಗತಿಕ ಪರಿಸ್ಥಿತಿಯಲ್ಲಿ ಚೀನಾ ಮತ್ತು ಅಮೆರಿಕದ ಹಿತಾಸಕ್ತಿಗಳ ನಡುವೆ ಸಿಲುಕಿರುವಂತಹ ಬಲೂಚ್ ಜನರ ಧ್ವನಿ ಯಾರಿಗೆ ಕೇಳಿಸಲಿದೆ? ದಾಳಿಯ ನಂತರ ಪಾಕಿಸ್ತಾನವು ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆಗಳನ್ನು ಸ್ಥಗಿತಗೊಳಿಸಿ ದಮನಕಾರಿ ನೀತಿಯನ್ನು ಅನುಸರಿಸ್ತಾ ಇದೆ. ಆದರೆ ಆತ್ಮಾಹುತಿ ಬಾಂಬರ್ ಆಗಿ ಬದಲಾಗ್ತಾ ಇರುವಂತಹ ಯುವ ಜನಾಂಗವನ್ನು ತಡೆಯೋದಕ್ಕೆ ಸಂಪನ್ಮೂಲಗಳ ನ್ಯಾಯಯುತ ಹಂಚಿಕೆಯ ಅಗತ್ಯ ಇದೆ. ಅಲ್ಲಿ ಈ ಬೆಂಕಿಯನ್ನು ಬಲವಂತವಾಗಿ ನಂದಿಸೋದಕ್ಕೆ ಹೋದರೆ ಇಡೀ ಪಾಕಿಸ್ತಾನನೇ ಭಸ್ಮ ಆಗುವಂಥ ಅಪಾಯ ಇದೆ. ವೀಕ್ಷಕರ ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.